ತಾರೀಕು ಮತ್ತೆ 3 ಗಂಟೆ ತನಕ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಎಲ್ಲರೂ ಬಂದು ದರ್ಶನ ಪಡ್ಬೋದು. ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯವರು ಇಲ್ಲಿ ಆ, ಕ- ಕ- ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಕಾರ್ಯಕರ್ತರಿಗೆ ಹಾಗೆ ಗ್ರಾಮಸ್ಥರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ 2 ದಿನ ಕಾರ್ಯಕ್ರಮ ಇಲ್ಲಿ ನೆರವೇರಿದ ನಂತರ 21ನೇ ತಾರೀಕಿನಿಂದ 23ನೇ ತಾರೀಕು ತನಕ ಶ್ರೀ ದೇವಿರಮ್ಮ ದೇವಸ್ಥಾನ ಮಲೆನಹಳ್ಳಿ ಇಲ್ಲಿ ಪೂಜಾ ಕಾರ್ಯಗಳು ನೆರವೇರ್ತವೆ. ಅಲ್ಲಿ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಎಲ್ಲ ಇಲ್ಲಿ ಆಗದಿರೋಂಥ ಭಕ್ತಾದಿಗಳು ಅಲ್ಲೂ ದರ್ಶನ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡಿಬಹುದು. ಸಂಖ್ಯೆ ಎಷ್ಟಾಗಿದೆ ಸರ್? ಒಂದು ಕಳೆದ ಬಾರಿಗಿಂತ ಜಾಸ್ತಿ ಆಗ್ಬೋದು ಇವತ್ತಿನ ಭಕ್ತರ ಸಂಖ್ಯೆ ನೋಡಿ ಆಗ್ಬೋದು. ಯಾಕೆಂದ್ರೆ ಇವತ್ತು ಭಾನುವಾರ ಬಂದಿರೋದ್ರಿಂದ ಹೆಚ್ಚಿನ ಸಂಖ್ಯೆ ಇದೆ. ಬಾರಿ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಯಾಕೆಂದ್ರೆ ನಾವು ರಾತ್ರಿ ಹತ್ಬೇಡಿ ಅಂತ ಜಿಲ್ಲಾಡಳಿತ ಮತ್ತು ಸಮಿತಿಯವರು ವಿನಂತಿ ಮಾಡಿದ್ರು. ಯಾರು ಸಹ ಬಂದಿಲ್ಲ. ಈಗ ಬೆಳಿಗ್ಗೆ 6 ಗಂಟೆಯಿಂದ ಚೆನ್ನಾಗಿದೆ ಕ್ರೌಡ್. ಈಗಲೇ ಹತ್ತತ್ರ ಒಂದು 15ರಿಂದ 20 ಸಾವಿರ ಜನ ಬಂದಿದ್ದಾರೆ. ಇವತ್ತೊಂದು 30-35 ಸಾವಿರ ಜನ ಬರ್ಬೋದು. ನಾಳೆ ಒಂದು 30-40 ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ.